ಬ್ರೇಕ್ ನಂತರ ಮತ್ತೆ ಸ್ವಾಗತ. ರಾಮಲಿಂಗಾರೆಡ್ಡಿ ಬೇಗುದಿ ಬಗ್ಗೆ ಡಿಸಿಎಂ ಪರಮೇಶ್ವರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಪಕ್ಷದ ಮುಖಂಡರು ಖಾತೆ ಗೊಂದಲವನ್ನ ಬಗೆಹರಿಸುತ್ತಾರೆ. ನಿನ್ನೆ ಸಿಎಂ ರಾಮಲಿಂಗಾರೆಡ್ಡಿ ಜೊತೆಗೆ ಮಾತನಾಡಿದ್ದಾರೆ. ಸಚಿವ ಮುನಿಯಪ್ಪ ಅವರಿಗೆ ಯಾವುದೇ ಅಸಮಾಧಾನ ಇಲ್ಲ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಿನ್ನೆ ರಾಹುಲ್ ಬಂದಾಗ ನಮ್ಮ ಜೊತೆಗೆ ಮಾತಾಡಿದ್ದಾರೆ, ಎಲ್ಲಾ ಸಮಸ್ಯೆ ಇತ್ಯರ್ಥ ಆಗುತ್ತೆ ಅನ್ನುವಂಥ ಮಾತನ್ನ ಪರಮೇಶ್ವರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಚಿವ ಸ್ಥಾನಕ್ಕೆ ಸಂಬಂಧಪಟ್ಟಂತೆ ಉಂಟಾಗಿರುವಂತಹ ಗೊಂದಲದ ವಿಚಾರಕ್ಕೆ ಪರಮೇಶ್ವರ್ ಅವರು ನೀಡಿರುವಂತಹ ರಿಯಾಕ್ಷನ್ ಇದು. ಅದೆಲ್ಲ ಮುಖ್ಯಮಂತ್ರಿಗಳು, ಪ್ರದೇಶ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು ಅವರೆಲ್ಲ ಅದನ್ನು ಹ್ಯಾಂಡಲ್ ಮಾಡ್ತಾರೆ. ಅಂಥದ್ದು ಯಾವುದೇ ಸಮಸ್ಯೆ ಯಾವುದು ಕೂಡ ಇಲ್ಲ. ಅವರು ಹ್ಯಾಂಡಲ್ ಮಾಡ್ತಾರೆ. ಮುಖ್ಯಮಂತ್ರಿಗಳು ಈಗಾಗಲೇ ಅವ್ರನ್ನ ಭೇಟಿ ಮಾಡಿದ್ದಾರೆ ಮತ್ತು ಪಕ್ಷದ ಅಧ್ಯಕ್ಷರು ಕೂಡ, ನೂತನವಾಗಿ ಬಂದಿರತಕ್ಕಂಥ ಅಧ್ಯಕ್ಷರು ಅವರು ಕೂಡ ಹ್ಯಾಂಡಲ್ ಮಾಡ್ತಾರೆ. ನ್ಯಾಚುರಲಿ ಪೊಲಿಟಿಕ್ಸಲ್ಲಿ ಇದೆಲ್ಲ ಸ್ವಾಭಾವಿಕವಾಗಿ ನಡೀತಾ ಇರುತ್ತೆ. ಆದರೆ ಅದನ್ನು ಸಾಲ್ವ್ ಮಾಡ್ಕೊಂಡು ಮುಂದೆ ಹೋಗೋದು ಅಷ್ಟೇ ನಮ್ಮ ಕೆಲಸ. ಏನು ಒಂದು ಒಳ್ಳೆಯ ಆಡಳಿತವನ್ನು ಕೊಡಬೇಕು ಅಂಥೇಳಿ ಮುಖ್ಯಮಂತ್ರಿಗಳು ಈಗಾಗಲೇ ಹೇಳಿದ್ದಾರೆ. ಅದರ ಪ್ರಕಾರ ಮುಂದಕ್ಕೆ ಹೋಗ್ತೀವಿ ನಾವು. ಒಂದು ಅದೇ ನಿನ್ನೆ ಭೇಟಿ ಮಾಡಿದ್ದಾರೆ ಅಂತೇಳಿ ಗೊತ್ತಾಯಿತು. ಮತ್ತೊಂದು ಸಾರಿ ಭೇಟಿ ಮಾಡ್ತಾರೆ. ಏನು ಮುನಿಯಪ್ಪನವ್ರದ್ದೇನು ಸಮಸ್ಯೆ ಇಲ್ಲ. ಮುನಿಯಪ್ಪನವ್ರದ್ದೇನು ಸಮಸ್ಯೆ ಇಲ್ಲ. ನಿನ್ನೆ ರಾಹುಲ್ ಗಾಂಧಿ ಅವರು ನಾವೆಲ್ಲ ಜೊತೆಯಲ್ಲಿದ್ವಲ್ಲ, ಆಗ ಅವರು ಏನು ಕೇಳಿದರು, ಅವರು ಏನಾದರೂ ಸಮಸ್ಯೆ ಇದೆಯಾ ಅಂತ. ಏನಿಲ್ಲ ಸಮಸ್ಯೆ ಅಂತ ಹೇಳಿದ್ದಾರೆ. ಅದೆಲ್ಲ ಮುಖ್ಯಮಂತ್ರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.